ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಂಗಳವಾರ ನವದೆಹಲಿಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ಇತ್ತೀಚಿನ ಎಂಎಲ್ಸಿ ಚುನಾವಣೆಯಲ್ಲಿ ಪಕ್ಷದ ಶಾಸಕರು ಅಡ್ಡ ಮತದಾನದಲ್ಲಿ ತೊಡಗಿರುವಂತಹ ಬಗ್ಗೆ ಅವರನ್ನ ತರಾಟೆಗೆ ತೆಗೆದುಕೊಳ್ಳಲಾಗುವುದು ಎಂಬ ಸುದ್ದಿಯನ್ನ ಬೆಂಗಳೂರಿನ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ವಿಜೇಂದ್ರ ಮತ್ತು ಅಶೋಕ್ ಅವರೊಂದಿಗೆ ಇರಲಿದ್ದಾರೆ. ಇನ್ನು ಎಂಎಲ್ಸಿ ಚುನಾವಣೆಯನ್ನ ನಿರ್ವಹಿಸುವಲ್ಲಿ ವಿಫಲರಾದಂತಹ ಆರೋಪದ ಮೇಲೆ ಹೈಕಮಾಂಡ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅಂತ ಬಿಜೆಪಿಯೊಳಗಿನ ವಿಜೇಂದ್ರ ಮತ್ತು ಅಶೋಕ್ ಅವರ ಹಲವು ಪ್ರತಿಸ್ಪರ್ಧಿಗಳು ಹೇಳ್ಕೊಂಡಿದ್ದಾರೆ. ಅಥವಾ ಅವರ ಬದಲಿಗೆ ಹೊಸ ಮುಖಗಳ ಅಥವಾ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಬಿಜೆಪಿ ಶಾಸಕರೊಬ್ರು ಅವರು ಕೂಡ ತಿಳಿಸಿದ್ದಾರೆ. ಪಕ್ಷದ 63 ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಕೆಲಸ ಮಾಡುವ ನಾಯಕರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ಎಲ್ಒಪಿ ಹುದ್ದೆಗಳನ್ನ ನೀಡಲಾಗುವುದು ಅಂತ ಅವರು ಹೇಳಿದ್ರು. ಇನ್ನು ಬಿಜೆಪಿಯ 5 ರಿಂದ 6 ಮತ್ತು ಜೆಡಿಎಸ್ನ 6 ರಿಂದ 7 ಸೇರಿದಂತೆ 11 ಎನ್ಡಿ ಶಾಸಕರು ಅಡ್ಡ ಮತದಾನ ಮಾಡಿದ್ದು ಆಡಳಿತಾರೂಢ ಕಾಂಗ್ರೆಸ್ಗೆ 5ನೇ ಎಂಎಲ್ಸಿ ಸ್ಥಾನವನ್ನು ಸುಲಭವಾಗಿ ಪಡೆಯೋಕೆ ಸಹಾಯ ಮಾಡಿದೆ. ಜೆಡಿಎಸ್ ಸ್ಪರ್ಧಿಸಿದ್ದಂತಹ ಎನ್ಡಿಎ ಅಭ್ಯರ್ಥಿ ಅವಮಾನಕರ ಸೋಲನ್ನ ಎದುರಿಸಿದ್ರು. ಇದಾದ ನಂತರ ವಿಜೇಂದ್ರ ಹಿರಿಯ ಎಂಎಲ್ಸಿ ಸಿಟಿ ರವಿ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಚಿಸಿದ್ರು. ಇದು ಮಂಗಳವಾರ ತನ್ನ ಮಧ್ಯಂತರ ವರದಿಯನ್ನ ನೀಡುವ ಸಾಧ್ಯತೆ ಇದೆ. ವಿಜೇಂದ್ರ ಅವರು ನಿತಿನ್ ಅವರನ್ನ ಭೇಟಿಯಾಗುವ ಹೊತ್ತಿಗೆ ವರದಿ ತಲುಪುವಂತಹ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ.